ಭೂಮಿ ಮೇಲಿನ ಸ್ವರ್ಗ ಕಾಶ್ಮೀರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಧಾರಾಕಾರ ಮಳೆಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಮೇಘಸ್ಫೋಟಕ್ಕೆ ಈವರೆಗೂ ಕಾಶ್ಮೀರದಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ. ಕಾಶ್ಮೀರದ ರಾಂಬನ್ನಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದಲ್ಲಿ ಸಿಲುಕಿದಂತಹ ಆಯಿಲ್ ಟ್ಯಾಂಕರ್ಗಳು ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ಪ್ರವಾಹದಲ್ಲಿ ಸಿಲುಕಿದಂತಹ ಪ್ರವಾಸಿಗರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದು ಕಾಶ್ಮೀರದಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ ಪ್ರವಾಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಯಾವ ರೀತಿ ಪರಿಸ್ಥಿತಿ ಇದೆ ಕಾಶ್ಮೀರದಲ್ಲಿ ಅನ್ನುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಣ್ಣು ಕುಸಿತಾ ಇದೆ, ಮತ್ತೊಂದು ಕಡೆ ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಮಳೆ ತಂದಂತಹ ಆಪತ್ತು, ಮೇಘಸ್ಫೋಟದಿಂದ ಯಾವ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಮತ್ತೊಂದು ಕಡೆ ಈ ಟ್ಯಾಂಕರ್ಗಳು ಪ್ರವಾಹದಲ್ಲಿಯೇ ಸಿಲ್ಕೊಂಡು ಬಿಟ್ಟಿದ್ದಾವೆ, ನಿಂತಲ್ಲಿಯೇ ಸ್ಟ್ರಕ್ ಆಗಿಬಿಟ್ಟಿದ್ದಾವೆ. ಮುಂದೆ ಹೋಗೋದಕ್ಕೂ ಆಗ್ತಿಲ್ಲ, ಹಿಂದೆ ಬರೋದಕ್ಕೂ ಆಗಿಲ್ಲ. ಈ ಲಾರಿ ಮಟ್ಟಿಗೆ ನೀರು ಬಂದು ಹರಿತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸದ್ಯಕ್ಕೆ ಹೇಗಿದೆ ಕಾಶ್ಮೀರದ ಪರಿಸ್ಥಿತಿ, ಜೊತೆಗೆ ಈ ಪ್ರವಾಹದಲ್ಲಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ? ಫ್ರೇಮ್, ಕಳೆದ 3 ದಿನಗಳಿಂದ ಜಮ್ಮು ಕಾಶ್ಮೀರದ, ಮುಖ್ಯವಾಗಿ ಕಾಶ್ಮೀರದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಪರೀತವಾದಂತ ಮಳೆ ಆಗ್ತಾ ಇರುವಂತದ್ದು. ಮುಖ್ಯವಾಗಿ ರಂಬನ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಧಾರಾಕಾರ ಮಳೆ ಆಗ್ತಾ ಇರುವಂತದ್ದು, ಭೂಕುಸಿತ ಆಗಿದೆ. ಇನ್ನು ಇದ್ರ ಜೊತೆಗೆ ಬನಿಹಾಲ್ ಆಗಿರ್ಬೋದು, ಕೋಕರ್ನಾಗ್ ಆಗಿರ್ಬೋದು, ಪಹಲ್ಗಾಮ್ ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇರುವಂತದ್ದು. ಆಲಿಕಲ್ ಮಳೆ ಕೂಡ ಆಗ್ತಾ ಇದೆ. ಸೊ ಇದರಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇನ್ನು ಮಳೆ ನಿರಂತರವಾಗಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ರಸ್ತೆಗಳ ಪಕ್ಕದಲ್ಲಿರುವಂತ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಣ್ಣು ಸಡಿಲಗೊಂಡು ಭೂಕುಸಿತವು ಕೂಡ ಆಗ್ತಾ ಇರುವಂತದ್ದು ಕೂಡ ವರದಿ ಆಗ್ತಾ ಇದೆ. NH ರಸ್ತೆಗಳೇನಿರ್ತವೆ, ರಾಷ್ಟ್ರೀಯ ಹೆದ್ದಾರಿಗಳು, ಇವೆಲ್ಲವೂ ಕೂಡ ಭೂಕುಸಿತದಿಂದಾಗಿ ಮಣ್ಣು ಜಾರಿ ಬಿದ್ದಂತ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯು ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು. ಮನೆಗಳಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ನುಗ್ಗಿರುವಂತದ್ದು. ಈಗ ಈ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಕೂಡ ಸ್ಥಳೀಯ ಆಡಳಿತ ಮಾಡ್ತಾ ಇರುವಂತದ್ದು. ಆಶ್ರಯ ಸ್ಥಳಗಳನ್ನ ತೆಗೆದು ಅಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಪಹಲ್ಗಾಮ್ ಮತ್ತೆ ಶ್ರೀನಗರಕ್ಕೆ ಕನೆಕ್ಟ್ ಆಗುವಂತ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರುವಂತ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳ ಪೂರೈಕೆಗೂ ಕೂಡ ಸಮಸ್ಯೆ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಶ್ಮೀರದ ರಾಂಬನ್ನಲ್ಲಿ ಈಗ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದಿಷ್ಟು ಜನ ಪ್ರವಾಸಿಗರು ಸೇರಿಕೊಂಡಿದ್ರು, ಅವರನ್ನು ಕೂಡ ರಕ್ಷಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದ ಸುರಿತಾ ಇರುವಂತಹ ಮಳೆ ಇಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಈ ಮಹಾ ಮಳೆಯ ಅಬ್ಬರ ಮತ್ತೆ ಮುಂದುವರಿಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೂಡ ಕೊಟ್ಟಿರುವಂಥದ್ದು.